ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20 ಆಗಿರ್ಲಿ 19 ಆಗಿರ್ಲಿ, ಈಗ ಬರ್ತಕ್ಕಂತಹ 21ನೇ ಕಂತಾಗಿರ್ಲಿ, ಮುಂದೆ ಬರ್ತಕ್ಕಂತಹ 22ನೇ ಕಂತಾಗಿರ್ಲಿ, ಈಗ ಸದ್ಯದಲ್ಲಿ 20ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ಈ ಎಲ್ಲಾ ಕಂತುಗಳು ಬರ್ತಾ ಇದೆ, ಆದ್ರೆ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ. ಆದ್ರೆ ಅಕೌಂಟ್ ನಲ್ಲಿ ನೋಡಿದ್ರೆ ದುಡ್ಡೇ ಇಲ್ಲ, ಹಣನೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಯಾಕೆ ಈ ಪ್ರಾಬ್ಲಮ್? ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ದೆ ಆದ್ರೆ ನಮ್ಮ ಅಕೌಂಟ್ ನಲ್ಲಿ ಇರ್ಬೇಕಲ್ವಾ, ಅಮೌಂಟ್ ಯಾಕೆ ತೋರಿಸ್ತಾ ಇಲ್ಲ ಅಂತ ನೀವು ಕೇಳಬಹುದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಅವರು, ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ರೀತಿ ಬಹಳಷ್ಟು ಜನರ ಗೃಹಲಕ್ಷ್ಮಿ ಇರೋದು ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಎಲ್ಲ ಒಂದು ಮಾಹಿತಿನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಸದ್ಯಕ್ಕೆ ಜಮಾ ಆಗ್ತಾ ಇದ್ದು, ಈಗ 20ನೇ ಕಂತಿನಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗಿದೆ. ಇನ್ ಮುಂದೆ 21ನೇ ಕಂತಿನಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರ ವಿಡಿಯೋನ ಆದಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಈಗ ಅಮೌಂಟ್ ಏನೋ ಕ್ರೆಡಿಟ್ ಆಗ್ತಾ ಇದೆ, ನಮ್ಮ ಬ್ಯಾಂಕ್ ಗಳಿಗೆ ಬರ್ತಾ ಇದೆ, ಮೆಸೇಜ್ ಕೂಡ ಕ್ರೆಡಿಟೆಡ್ ಅಂತ ಬರ್ತಾ ಇದೆ. ಆದ್ರೆ ಅಕೌಂಟ್ ನಲ್ಲಿ ನಾವು ದುಡ್ಡನ್ನ ಚೆಕ್ ಮಾಡಿದ್ದೆ ಆದ್ರೆ ಅಮೌಂಟೇ ತೋರಿಸ್ತಾ ಇಲ್ಲ. ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವು ಕೇಳಬಹುದು. ಬಹಳಷ್ಟು ಜನ ಕೇಳಿದಿರಿ ಕೂಡ, ಯಾಕಂದ್ರೆ ಬಹಳಷ್ಟು ಜನರದು ಈ ರೀತಿ ಆಗಿದೆ. ಈಗ ನೀವು ಅನ್ಕೊಳ್ಬಹುದು ನಮ್ದಷ್ಟೇ ಆಗಿದೆ ಅಂತ. ಬಹಳಷ್ಟು ಜನರದಾಗಿದೆ, ಲಕ್ಷಾಂತರ ಜನರದಾಗಿದೆ. ಅದಕ್ಕೋಸ್ಕರ ನನಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಈ ಒಂದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ, ಈಗ ಬಹಳಷ್ಟು ಜನರು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಲೋನ್ ಮುಖಾಂತರ, EMI ಮುಖಾಂತರ. ಈಗ ಮೊಬೈಲ್ ಗಳನ್ನಾಗಿರ್ಲಿ ಅಥವಾ PC ಗಳನ್ನಾಗಿರ್ಲಿ ಅಥವಾ ಕಂಪ್ಯೂಟರ್, ಈ ಒಂದು ಟೇಸರಿಗಳನ್ನಾಗಿರ್ಲಿ, ಫ್ರಿಜ್ ಗಳನ್ನಾಗಿರ್ಲಿ, ಸೋಫಾಗಳನ್ನಾಗಿರ್ಲಿ, ಬೆಡ್ ಗಳನ್ನಾಗಿರ್ಲಿ, ಈ ರೀತಿ ನೀವು ಲೋನ್ ಮುಖಾಂತರ ತೆಗೆದುಕೊಂಡಿರ್ತೀರಿ EMI ಮುಖಾಂತರ. ಒಬ್ಬೊಬ್ರು ಏನೋ ಡೈರೆಕ್ಟ್ ಆಗಿ ಖರೀದಿ ಮಾಡಿರ್ತಾರೆ, ಅದು ಬೇರೆ ವಿಷಯ. ಈಗ EMI ಮುಖಾಂತರ ಖರೀದಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಜನರದು ಬ್ಯಾಂಕ್ ಗಳಿಗೆ ಅಟ್ಯಾಚ್ ಮಾಡಿಬಿಟ್ಟಿರ್ತಾರೆ. ಡೈರೆಕ್ಟ್ ಆಗಿ ಅಮೌಂಟ್ ಬ್ಯಾಂಕ್ ನಲ್ಲಿ ಇದ್ದಿದ್ದಾದ್ರೆ ಡೈರೆಕ್ಟ್ ಆಗಿ ಕಟ್ ಆಗ್ಬಿಡುತ್ತೆ. ಈಗ ನೋಡಿ, 3ನೇ ತಾರೀಕು, ಪ್ರತಿ ತಿಂಗಳು 3ನೇ ತಾರೀಕು ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಬ್ಯಾಂಕ್ ನಲ್ಲಿ ಇರತಕ್ಕಂತಹ ದುಡ್ಡು ಕಟ್ ಆಗುತ್ತೆ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆದ ಬಳಿಕ ನೀವು EMI ಅನ್ನ ತುಂಬಿರೋದಿಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ನಲ್ಲಿ ಇರ್ತಕ್ಕಂತಹ ಹಣವನ್ನ ಆಯಾ ಬ್ಯಾಂಕ್ಗಳು, ಅಂದ್ರೆ ನೀವು ಲೋನ್ ಮಾಡಿಸಿರ್ತಕ್ಕಂತಹ, ಈಗ IDFC ಆಗಿರ್ಲಿ, HDFC ಆಗಿರ್ಲಿ, ಯಾವ ಲೋನ್ ಬ್ಯಾಂಕ್ ಗಳಿಂದ ನೀವು EMI ಅನ್ನ ಮಾಡಿಸಿರ್ತೀರಿ ಆ ಒಂದು ಬ್ಯಾಂಕ್ಗಳು ಕಟ್ ಮಾಡಿರ್ತವೆ. ಅದು ನಿಮಗೆ ಗೊತ್ತಾಗೋದಿಲ್ಲ. ಮೆಸೇಜ್ ಒಬ್ಬೊಬ್ಬರಿಗೆ ಬರುತ್ತೆ, ಒಬ್ಬೊಬ್ಬರಿಗೆ ಕಟ್ ಆಗಿರೋದು ಮೆಸೇಜ್ ಡೆಬಿಟೆಡ್ ಅಂತ ಬರೋದಿಲ್ಲ. ಹಾಗಾಗಿ ನಿಮಗೆ ಕ್ಲಿಯರಿಟಿ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ತೀರಿ, ಆದ್ರೆ ಅಲ್ಲಿ ದುಡ್ಡೇ ಇರೋದಿಲ್ಲ. ಈ ರೀತಿ ಬಹಳಷ್ಟು ಜನರದು ಆಗಿದೆ. ಹೌದು, ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು ನಿಜ. ಆದ್ರೆ ನಿಮ್ಮ ಖಾತೆಗಳಿಗೆ ಬಂದಿರತ್ತೆ, ಆದ್ರೆ ನಿಮ್ಮ ಅಕೌಂಟ್ಗೆ ಕಟ್ ಆಗಿರತ್ತೆ, ನಿಮ್ಮ EMI ಮುಖಾಂತರ ಕಟ್ ಆಗಿರತ್ತೆ. ಅದನ್ನ ನೀವ್ ಏನ್ ಮಾಡ್ಕೊಳ್ಬೇಕು, ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ನಿಮ್ಮ ಅಕೌಂಟ್ ಅನ್ನ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗತ್ತೆ ಏನು ನಿಮ್ಗೆ ಯಾವ ರೀತಿಯಾಗಿ ಕಟ್ ಆಗಿದೆ, ಎಷ್ಟು ಹಣ ಕಟ್ ಆಗಿದೆ, EMI ಅದೆಲ್ಲ ಕೂಡ ಅಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಇರುತ್ತೆ. ಅಲ್ಲಿಂದ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. EMI ಕಟ್ ಆಗಿದ್ರೆ ಅದು ಕೂಡ ಗೊತ್ತಾಗತ್ತೆ, ಅಥವಾ ಬೇರೆ ಕಾರಣಾಂತರಗಳಿಂದ ಕಟ್ ಆಗಿದ್ರೆ ಅದು ಕೂಡ ಗೊತ್ತಾಗತ್ತೆ. ಈ ರೀತಿ ಯಾರ್ಯಾರ್ದಾಗಿದೆ ಪ್ರತಿಯೊಬ್ರು ಚೆಕ್ ಮಾಡ್ಕೊಳ್ಳಿ. ಇದನ್ನ ಹೊರತುಪಡಿಸಾಗಿ ನಿಮ್ಮ ಅಕೌಂಟ್ ಗೆ ಮೆಸೇಜ್ ಆದ್ರೂ ಬರ್ತಾ ಇದೆ, ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರು ಸಹಿತ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಈ ರೀತಿನೂ ಕೂಡ ಬಹಳಷ್ಟು ಜನರದಾಗಿದೆ. ಈ ರೀತಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳದ್ದು ಆಗಿರ್ಬೋದು. ಯಾಕಪ್ಪ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ಅಮೌಂಟ್ ಹಾಕೋದು ತೆಗೆದು ಮಾಡಿರೋದಿಲ್ಲ. ಹಳ್ಳಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳು ಫೋನ್ ಪೇ ಕೂಡ ಯೂಸ್ ಮಾಡೋದಿಲ್ಲ. ಹೀಗಾಗಿ ಟ್ರಾನ್ಸಾಕ್ಷನ್ ಒಂದ್ ಸ್ವಲ್ಪನೂ ಕೂಡ ಆಗಿರೋದಿಲ್ಲ. ಅದಕ್ಕೋಸ್ಕರ ಬ್ಯಾಂಕ್ ನವರು ಏನ್ ಮಾಡ್ತಾರೆ, ಈ ಅಕೌಂಟ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅದನ್ನ ನೀವು ರೀ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೊಂದ್ ಸಾರಿ ಓಪನ್ ಮಾಡಿದ ತಕ್ಷಣ ಅದೇ ಅಕೌಂಟ್ ಮತ್ತೆ ಓಪನ್ ಆಗತ್ತೆ. ಅಮೌಂಟ್ ಹಾಕಿದ್ರೆ ತೆಗೆದ್ರೆ ಸಾಕು. ಯಾಕಂದ್ರೆ ಅಷ್ಟು ನೀವು ಮಾಡದೆ ಆದ್ರೆ ನಿಮ್ಮ ಖಾತೆಗಳಿಗೆ ಮತ್ತೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿಯರು ಇದನ್ನ ಕೆಲಸ ಮಾಡ್ಕೊಳ್ಳಿ. ಸೊ ಎರಡು ನಾನು ಮಾಹಿತಿ ತಿಳಿಸಬೇಕಾಗಿತ್ತು. ಇದರ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಕ್ಷಣ ಅಲ್ಲಿ ತನಕ ಬಾಯ್ ಬಿಟ್ಟಿದ್ರು ಫ್ರೆಂಡ್ಸ್.